ಜಾನ್ವಿ ಅವರೇ, ಎಲ್ಲಿದ್ದೀರಿ, ಹೇಗಿದ್ದೀರಿ? ಅದೇ ಬೆಂಕಿ ಅಣ್ಣ ಹೊಸ ಅಂಗಡಿ ಓಪನ್ ಮಾಡಿದಾನಲ್ವಾ, ಅಂಗಡಿ ನೋಡಕ್ ಬಂದಿದ್ದೆ. ನಾ ಹೋಗಿರ್ಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದ, ಸಮಾಧಾನ ಮಾಡ್ತಿದ್ದೆ. ನೋಡಿದ್ರಾ, ನೀವಲ್ಲಿ ಹೋದ ತಕ್ಷಣ ನಿಮ್ಮ ವಾಯ್ಸ್ನಲ್ಲಿ ಎಷ್ಟು ನೆಮ್ಮದಿ ಕೇಳಿಸ್ತಾ ಇದೆ ಗೊತ್ತಾ? ಯಾವ ಹೆಣ್ಣಿಗೆ ತಾನೇ ತವ್ರ ಮನೆ ಅಂದ್ರೆ ಖುಷಿ ಇರಲ್ಲ ಹೇಳಿ. ನನ್ ಬಿಡಿ, ಅಮ್ಮನ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ನಿಮ್ ಪೊಲೀಸ್ ಫ್ರೆಂಡ್ ಏನಾದ್ರು ಹೇಳಿದ್ರಾ? ಇಲ್ಲ ಜಾನ್ವಿ ಅವರೇ, ಅವರು ಎಲ್ಲ ಕಡೆ ಇನ್ನೂ ಹುಡುಕಾಟ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಆ್ಯಕ್ಚುಲಿ ಫೋನ್ ಮಾಡಿ ಅಮ್ಮನ ಥರನೇ ಯಾರೋ ಸಿಕ್ಕಿದ್ರು ಅಂತ ಒಂದು ಜಾಗ ಕರ್ಕೊಂಡು ಹೋಗಿದ್ರು. ಟರ್ನ್ಸ್ ಔಟ್ ಅಮ್ಮ ಅಲ್ಲ. ಕೆಲವು ಓಲ್ಡ್ ಏಜ್ ಹೋಮ್ಸ್ಗೆ, ಆರ್ಫನೇಜಸ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನಾನು ಇಲ್ಲಿಂದ ಹೊರಟು ನಿಮ್ಮ ಜೊತೆ ಬಂದ್ಬಿಡ್ಲಾ? ಅರೆ ಬೇಡ ಜಾನ್ವಿ ಅವರೇ, ನೋಡಿ ನೀವು ಇಲ್ಲಿ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಐ ಟೇಕ್ ಕೇರ್ ಆಫ್ ಥಿಂಗ್ಸ್. ನೀವಲ್ಲಿ ಸ್ವಲ್ಪ ಕೆಲವು ದಿನ ಆರಾಮಾಗಿ ಇದ್ದುಬಿಟ್ಟು ಬಂದ್ರಿ. ಹೌದು, ಅಂಗಡಿನ ಬರೀ ನೀವು ಒಬ್ಬರೇ ನೋಡ್ಬಿಡ್ತೀರಾ? ನನಗೆ ತೋರಿಸಲ್ವಾ? ವಿಡಿಯೋ ಕಾಲ್ ಮಾಡ್ತೀನಿ, ತೋರಿಸಿ. ಹಾಂ, ಎಷ್ಟು ಚೆನ್ನಾಗಿ ಮಾಡಿದಾನಲ್ವಾ? ಎಂತವ್ರು? ಹಲೋ, ಹೇಗಿದ್ದೀರಿ ಎಲ್ಲರೂ? ಅದು ತುಂಬ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಮುಂದಿನ ಸರ್ತಿ ಡೆಫಿನೆಟ್ಲಿ ಬರ್ತೀನಿ. ನೋಡಿ, ನನ್ನಿಂದ ಏನೇ ಸಹಾಯ ಬೇಕಾದರೂ ಸಂಕೋಚ ಇಲ್ಲದೆ ಕೇಳಿ, ಖಂಡಿತ ಮಾಡ್ತೀನಿ. ಪರವಾಗಿಲ್ಲ ಜಯಂತ್ ಅವರೇ. ಸರಿ, ಬಾಯ್ ಬಾಯ್. ಹೌದು, ಗಂಡ ಹೆಂಡತಿ ಅಂದ್ರೆ ಹಂಗೆ ಇರ್ಬೇಕು. ಪಾಪ ಈಗ ಜಯಂತ್ ಅವರು ಜಾನ್ವಿ ಅವ್ರನ್ನ ಈಗ ನೋಡಕ್ ಆಗ್ತಿಲ್ಲ ಅಂತ ಎಷ್ಟು ಚಡ್ಪಡಿಸ್ತಾ ಇರ್ತಾರೋ. ಅಣ್ಣ, ನಾನು ಇಲ್ಲಿಗೆ ಬಂದ್ರೆ ಏನೋ ಹೇಳ್ಬೇಕು, ತೋರಿಸ್ಬೇಕು, ಸರ್ಪ್ರೈಸ್ ಇದೆ ಅಂತ ಹೇಳ್ತಿದ್ಯಲ್ಲ, ಏನದು? ಹೇಳೋ, ಎಲ್ಗೆ?